ತುಮಕೂರು ಕ್ಷೇತ್ರ ಜೆಡಿಎಸ್ಗೆ ಬಿಟ್ಟುಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರು ಕ್ಷೇತ್ರದಿಂದ ದೇವೇಗೌಡರು ಸ್ಪರ್ಧೆ ಮಾಡ್ತಾರಾ ಅನ್ನೋಂತ ಒಂದು ಪ್ರಶ್ನೆ ಈ ಸಂದರ್ಭದಲ್ಲಿ ಉದ್ಭವಿಸ್ತಾ ಇದೆ. ಯಾಕಂದ್ರೆ ದೇವೇಗೌಡರ ನಿವಾಸದಲ್ಲಿ ಬೆಳಗ್ಗೆವರೆಗೂ ಮೀಟಿಂಗ್ ನಡೆದಿದೆ. ತಡರಾತ್ರಿ 1ರಿಂದ ಮುಂಜಾನೆ 3:30ರವರೆಗೂ ಸಹ ಮಾತುಕತೆ ನಡೆದಿದೆ. ಎಚ್.ಡಿ. ದೇವೇಗೌಡರು, ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಎಚ್.ಡಿ. ರೇವಣ್ಣ ಜೊತೆ ದೇವೇಗೌಡರು ಚರ್ಚೆ ನಡೆಸಿದ್ದಾರಂತೆ. ದೇವೇಗೌಡರು ಸ್ಪರ್ಧಿಸದಿದ್ರೆ ಕಾಂಗ್ರೆಸ್ಗೆ ಕ್ಷೇತ್ರ ಬಿಟ್ಟುಕೊಡುವ ಬಗ್ಗೆಯೂ ಸಹ ಚರ್ಚೆಯನ್ನು ನಡೆಸಲಾಗಿದೆ. ಕಾಂಗ್ರೆಸ್ ನಾಯಕರ ಜೊತೆ ಚರ್ಚಿಸಿ ಅಂತಿಮ ನಿರ್ಧಾರವನ್ನು ಪ್ರಕಟಿಸುವಂತಹ ಸಾಧ್ಯತೆ ಇದೆ. ಒಂದ್ ಕಡೆ ಹಾಸನವನ್ನ ಮೊಮ್ಮಗ ಪ್ರಜ್ವಲ್ ರೇವಣ್ಣನಿಗೆ ಬಿಟ್ಕೊಟ್ಟಿದ್ದಾಯ್ತು. ಹಾಗಾದ್ರೆ ದೇವೇಗೌಡರು ಎಲ್ಲಿಂದ ಕಂಟೆಸ್ಟ್ ಮಾಡ್ತಾರೆ? ಎಸ್, ಈ ಒಂದು ಪ್ರಶ್ನೆ ಉದ್ಭವಿಸಿತ್ತು. ಆ ಸಂದರ್ಭದಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ದೇವೇಗೌಡರು ಕಂಟೆಸ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಸದ್ಯ ಮತ್ತೊಂದು ಅಪ್ಡೇಟ್ ನಮಗೆ ಲಭ್ಯವಾಗ್ತಾ ಇದೆ. ಅದು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ದೇವೇಗೌಡರು ಕಂಟೆಸ್ಟ್ ಮಾಡ್ತಾರೆ ಅಂತ. ಮತ್ತೊಂದು ಕಡೆ ಪರಮೇಶ್ವರ್ ಅವರು ಮತ್ತೆ ಕಾಂಗ್ರೆಸ್ ತೆಕ್ಕೆಗೆ ತುಮಕೂರನ್ನ ತೆಗೆದುಕೊಳ್ಳೋದಿಕ್ಕೆ ಸಾಕಷ್ಟು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಈತನ ಮಧ್ಯೆ ದೇವೇಗೌಡ್ರೆ ಇದೀಗ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿಕ್ಕೆ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸಿದ್ದಾರಂತೆ. ಒಂದ್ ಕಡೆ ಕುಮಾರಸ್ವಾಮಿ ಆಗಿರ್ಬೋದು, ಎಚ್.ಡಿ. ರೇವಣ್ಣ ಜೊತೆ ಇದೀಗ ದೇವೇಗೌಡರು ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಒಂದು ವೇಳೆ ಸಾಧ್ಯವಾಗದಿದ್ರೆ ನಾವು ತುಮಕೂರನ್ನ ಕಾಂಗ್ರೆಸ್ಗೆ ಬಿಟ್ಟು ಕೊಡಬಹುದಾ? ಒಂದು ವೇಳೆ ಬಿಟ್ಟು ಕೊಟ್ಟಿದೆ ಹೌದಾದಲ್ಲಿ ಯಾವ ಕ್ಷೇತ್ರವನ್ನು ನಾವು ವಾಪಸ್ ತಗೊಳ್ಳಬಹುದು ಇದಕ್ಕೆ ಸಪ್ಲಿಮೆಂಟ್ ಆಗಿ ಅನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ದೇವೇಗೌಡರು ಚರ್ಚೆಯನ್ನು ನಡೆಸಿದ್ದಾರೆ. ತಡರಾತ್ರಿ 1ರಿಂದ 3:30ರವರೆಗೂ ಸಹ, ಮುಂಜಾನೆ 3:30ರವರೆಗೂ ಸಹ ಈ ಒಂದು ಮಾತುಕತೆ ನಡೆದಿದೆ. ಸಾಕಷ್ಟು ಕೊಡೋದು ಜೊತೆಗೆ ಬಿಟ್ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಒಂದ್ ಕಡೆ ದೇವೇಗೌಡರು ಎಲ್ಲಿಂದ ಸ್ಪರ್ಧಿಸ್ತಾರೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಅವರು ಸ್ಪರ್ಧಿಸಿದ್ರೆ ಟಫ್ ಕಾಂಪಿಟೇಷನ್ ಇದೆ. ಹಾಗಾಗಿ ಅವರು ತುಮಕೂರಿಗೆ ಏನಾದ್ರೂ ಬರ್ತಾರಾ ಈ ಪ್ರಶ್ನೆ ಕಾಡ್ತದೆ. ಈಗ ಮತ್ತೆ ನಮ್ಮ ಕರೆಸ್ಪಾಂಡೆಂಟ್ ಕಿರಣ ಜಾಯ್ನ್ ಆಗ್ತಿದ್ದಾರೆ. ಕಿರಣ, ಈಗ ಮತ್ತೊಂದು ಅಪ್ಡೇಟ್ ನಮಗೆ ಲಭ್ಯವಾಯಿತು. ಅದು ದೇವೇಗೌಡರು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಅಂತ ಹೇಳಲಾಗ್ತದೆ. ಈ ಕುರಿತು ಅವರು ಚರ್ಚೆಯನ್ನು ಸಹ ನಡೆಸ್ತಾ ಇದ್ದಾರಂತೆ. ಕಿರಣ. ಹೌದು ಶಿವಶಂಕರ್, ಈಗಾಗಲೇ ಏನು ತುಮಕೂರು ವಿಚಾರವಾಗಿ ಸಾಕಷ್ಟು ಸರ್ಕಸ್ ಅನ್ನ ಒಂದು ಕಡೆ ಪರಮೇಶ್ವರ್ ಅವರು ಮಾಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಹೇಗಾದ್ರೂ ಈಗ ಇರುವಂತಹ ಒಂದು 8 ಲೋಕಸಭಾ ಏನು ಕಾಂಗ್ರೆಸ್ ಇಂದ ಸಿಕ್ಕಿದೆ ಅದು ನಮ್ಮಲ್ಲೇ ಉಳಿಸ್ಕೊಳ್ಳೋಣ ಅನ್ನುವಂತಹ ಸಾಕಷ್ಟು ಪ್ರಯತ್ನವನ್ನ ಮತ್ತೊಂದ್ ಕಡೆ ಜೆಡಿಎಸ್ ನಾಯಕರು ಸಹ ಮಾಡ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ನಾವು ಜೆಡಿಎಸ್ಗೆ ಈ ಕ್ಷೇತ್ರವನ್ನ ಅಂದ್ರೆ ಕಾಂಗ್ರೆಸ್ಗೆ ಈ ಕ್ಷೇತ್ರವನ್ನ ಬಿಟ್ಕೊಡೋದು ಬೇಡ ಅನ್ನುವಂತಹ ಒಂದು ನಿರ್ಧಾರ ಅಂದ್ರೆ ಚಿಂತನೆ ಈಗಾಗಲೇ ಜೆಡಿಎಸ್ ನಾಯಕರಲ್ಲಿ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಪರಮೇಶ್ವರ್ ಅವ್ರಿಗೂ ಒಂದು ಹೇಳಿಕೆಯನ್ನ ಹೇಳಿ ಕಳಿಸಿರ್ತಾರೆ ದೇವೇಗೌಡರು, ಇದು ನಿಮ್ಮ ಹೈಕಮಾಂಡ್ ನ ನಿರ್ಧಾರ, ನಾನೇನ್ ನಿರ್ಧಾರ ಮಾಡಿಲ್ಲ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಈ ನಿಟ್ಟಿನಲ್ಲಿ ಏನು ನಿನ್ನೆ ಅಂದ್ರೆ ರಾತ್ರಿ 1:30ರಿಂದ ಬೆಳಗ್ಗೆನೆ ಜಾವದವರೆಗೂ ಒಂದು ಮೀಟಿಂಗ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಸಿಎಂ ಕುಮಾರಸ್ವಾಮಿ, ದೇವೇಗೌಡ ಜೊತೆಗೆ ರೇವಣ್ಣ ಅವರು ಸೇರಿದಂತೆ ಏನು ಈ ಅಂದ್ರೆ ತುಮಕೂರನ್ನ ನಾವೇ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಮಾಡ್ಬೇಕು ಅಂದ್ರೆ ಈಗಾಗಲೇ ಕಾಂಗ್ರೆಸ್ನ ನಾಯಕರು ಏನು ಅಂದ್ರೆ ಈಗಾಗಲೇ ಕಾಂಗ್ರೆಸ್ನ ನಾಯಕರು ದೇವೇಗೌಡ ಅವರ ಮುಂದೆ ಒಂದು ಬೇಡಿಕೆಯನ್ನ ಇಟ್ಟಿರುವಂತದ್ದು. ಯಾಕೆಂತ ಹೇಳಿದ್ರೆ ಈ ಪರಮೇಶ್ವರ್ ಅವರು ಬೇಡಿಕೆ ಹೆಚ್ಚಾದಂತೆ ನೀವು ತುಮಕೂರಿಂದ ಸ್ಪರ್ಧೆ ಮಾಡೋದಾಗಿದ್ರೆ ಆ ಕ್ಷೇತ್ರವನ್ನ ನೀವು ಇಟ್ಕೊಳ್ಳಿ, ಅಥವಾ ನೀವು ತುಮಕೂರಿಂದ ಸ್ಪರ್ಧೆ ಮಾಡದೇ ಇದ್ರೆ ಆ ಕ್ಷೇತ್ರವನ್ನ ನಮ್ಗೆ ಕೊಟ್ಬಿಡಿ ಅನ್ನುವಂತಹ ಒಂದು ಹೇಳಿಕೆಯನ್ನ ಈಗಾಗಲೇ ಪರಮೇಶ್ವರ್ ಅವರು ಅಂದ್ರೆ ಮನವಿಯನ್ನ ಮಾಡಿರುವಂತಹ ಒಂದು ನಿಟ್ಟಿನಲ್ಲಿ ಏನು ಜೆಡಿಎಸ್ ನ ನಾಯಕರು ಚರ್ಚೆಯನ್ನ ನಡೆಸಿದ್ದಾರೆ. ನಾವೇ ತುಮಕೂರಿನಿಂದ ಸ್ಪರ್ಧಿಸಿದ್ರೆ ಹೇಗೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ. ಶಿವಶಂಕರ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.